ದೇವೇಗೌಡರ ಪತ್ನಿ ಚೆನ್ನಮ್ಮನವರು ದೇವೇಗೌಡರ ಪತ್ನಿ ಚೆನ್ನಮ್ಮನವರು ನಿಧನರಾಗಿರುವಂತಹ ಕಾರಣಕ್ಕಾಗಿ ಇಡೀ ಹೊಳೆನರಸೀಪುರ ಈಗ ನೀರವ ಮೌನಕ್ಕೆ ಜಾರಿರುವಂಥದ್ದು. ಇವತ್ತು ಹೊಳೆನರಸೀಪುರದಲ್ಲಿ ಸ್ವಯಂ ಪ್ರೇರಿತ ಬಂದ್ ಕೂಡ ಆಗಿದೆ. ನಾವು ನೋಡ್ತಿರುವಂತಹ ಪ್ರದೇಶ ಇದು ಹೊಳೆನರಸೀಪುರದ ಮುಖ್ಯ ಬೀದಿ. ಈ ಒಂದು ಭಾಗದಲ್ಲಿರುವಂತಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಇಲ್ಲಿರುವಂತಹ ವ್ಯಾಪಾರಿಗಳು ತಮ್ಮ ಸ್ವಯಂ ಪ್ರೇರಿತವಾಗಿ ಕಂಪ್ಲೀಟ್ ಆಗಿ ಇವತ್ತು ಬಂಧನ ಕೂಡ ಮಾಡಿರುವಂಥದ್ದು. ಯಾಕಂತಂದರೆ ಈ ಊರಿಗೆ ತಾಯಿ ಇದ್ದಂಗೆ ಚೆನ್ನಮ್ಮನವರು ಅವರು ಬಂದಾಗಲಿದ್ದವು ಕೂಡ ಇಲ್ಲಿರುವಂತಹ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ರು. ಇಲ್ಲಿರುವಂತಹ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅವರ ಪತಿಯ ಮುಖಾಂತರವಾಗಿ ಅಥವಾ ಅವರ ಮಕ್ಕಳ ಮುಖಾಂತರವಾಗಿ ಇಲ್ಲಿರುವಂತಹ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವಂಥದ್ದು ಕೆಲಸವನ್ನು ಚೆನ್ನಮ್ಮನವರು ಮಾಡ್ತಾ ಇದ್ರು. ಆದರೆ ಇವತ್ತು ಚೆನ್ನಮ್ಮನವರು ಅಗಲಿಕೆ ಇಡೀ ಹೊಳೆನರಸೀಪುರ ದುಃಖದಲ್ಲಿ ಇರುವಂಥದ್ದು. ಹೀಗಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಇವತ್ತಿನ ಈ ಒಂದು ಶೋಕಾಚರಣೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇಡೀ ಹೊಳೆನರಸೀಪುರದ ಜನರು ಇವತ್ತು ಕಣ್ಣೀರು ಹಾಕ್ತಾ ಅಂತಿಮ ವಿದಾಯವನ್ನು ಹೇಳುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಒಂದು ಕಡೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಜನ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲಿರುವಂತಹ ವ್ಯಾಪಾರಿಗಳು ಕಂಪ್ಲೀಟ್ ಆಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಇವತ್ತು ಸೋಮವಾರ ಇಷ್ಟೊತ್ತಿಗಾಗಲೇ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಚೆನ್ನಮ್ಮನವರ ನಿಧನ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲ ವ್ಯಾಪಾರಿಗಳು ಸ್ವಯಂ ಘೋಷಿತ ಬಂಧನ ಕೂಡ ಮಾಡಿರುವಂಥದ್ದು. ಎಲ್ಲರೂ ಕೂಡ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಇವತ್ತಿನ ಈ ಒಂದು ನೋವಿನ ಘಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗುವಂಥ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜೆ ಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹೊಳೆನರಸೀಪುರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.